ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಿಮ್ಮ ತಪ್ಪಿದ್ದರೆ ದೊಡ್ಡವರು ಸಣ್ಣವರೆಂದು ಪರಿಗಣಿಸದೆ ಕೂಡಲೇ ತಲೆಬಾಗಿ, ತಪ್ಪಿಲ್ಲದಿದ್ದರೆ ಎಂದಿಗೂ ತಲೆಬಾಗಬೇಡಿ. ಯಾಕಂದ್ರೆ ವ್ಯಕ್ತಿತ್ವ ಮತ್ತು ಸ್ವಾಭಿಮಾನ ಎಲ್ಲದಕ್ಕಿಂತಲೂ ದೊಡ್ಡದು. ಬಿದ್ದಾಗ ಕೈ ಹಿಡಿದು ನಡೆಸುವವರನ್ನ, ಅತ್ತಾಗ ಕಣ್ಣೀರು ಒರೆಸುವವರನ್ನ, ಹಸಿದಾಗ ಅನ್ನ ನೀಡಿದವರನ್ನ, ದುಃಖದಲ್ಲಿದ್ದಾಗ ಸಂತೋಷಪಡಿಸುವವರನ್ನ ನಾವೆಂದಿಗೂ ಕಳ್ಕೋಬಾರ್ದು. ಬದುಕಲ್ಲಿ ತಿರುವುಗಳಿರಬೇಕು, ಆದರೆ ತಿರುವುಗಳೇ ಬದುಕಾಗಿ ಬಿಟ್ರೆ ಮನಸ್ಸು ಎಷ್ಟೇ ಗಟ್ಟಿಯಾಗಿದ್ರೂ ಬದುಕು ಸಾಕೆನಿಸುತ್ತೆ. ಜೀವನದಲ್ಲಿ ಹಣದ ಕೊರತೆ ಇದ್ದರೂ ಗುಣದ ಕೊರತೆ ಇರಬಾರ್ದು. ಯಾಕಂದ್ರೆ ಹಣವನ್ನ ಬೇರೆಯವರಿಂದ ಕೇಳಿ ಪಡಿಬಹುದು, ಆದರೆ ಗುಣವನ್ನ ಕೇಳಿ ಪಡೆಯಲು ಸಾಧ್ಯವಿಲ್ಲ. ಜೀವನದಲ್ಲಿ ಎಂದಿಗೂ ನಿರಾಶರಾಗಬೇಡಿ. ಸೂರ್ಯ ಅಸ್ತಂಗತನಾಗುತ್ತಿದ್ದಂತೆ ಆಗಸದಲ್ಲಿ ನಕ್ಷತ್ರಗಳು ಮಿನುಗುತ್ತವೆ ಎಂಬುದು ನೆನಪಿರಲಿ. ಎಷ್ಟೇ ಜಗಳವಾಡಿದ್ರೂ ಮರುದಿನ ಏನೂ ನಡೆದಿಲ್ಲ ಎಂದು ನಗುತ್ತಾ ಮಾತನಾಡುವ ಪ್ರೀತಿ ಸಿಕ್ಕಿದ್ರೆ ಆ ಜೀವನ ಸ್ವರ್ಗಕ್ಕೆ ಸಮಾನ. ಪ್ರತಿಯೊಬ್ಬರೂ ತಮ್ಮ ಜೀವನದ ಕಹಿ ನೆನಪುಗಳನ್ನು ಮರೆತು ಮುಂದೆ ಸಾಗಿದಾಗಲೇ ತಮ್ಮ ಬದುಕಿನ ಸಂತಸದ ಕ್ಷಣಗಳನ್ನು ಕಂಡುಕೊಳ್ಳಲು ಸಾಧ್ಯ. ಅವಶ್ಯಕತೆಗೆ ತಕ್ಕಂತೆ ಬದುಕುವ ಜನರ ಮುಂದೆ ನಾವು ನಮ್ಮಂತೆ ಬದುಕಿದ್ರೆ ಮಾತ್ರ ನಮಗೊಂದು ಬೆಲೆ, ಜೀವನಕ್ಕೊಂದು ಅರ್ಥ. ಬಡವನಿಗೆ ನೆಮ್ಮದಿ ಇರುತ್ತೆ, ಆದರೆ ಹಣ ಇರಲ್ಲ. ಸಾಹುಕಾರನಿಗೆ ಹಣ ಇರುತ್ತೆ, ಆದರೆ ನೆಮ್ಮದಿ ಇರಲ್ಲ. ಹಣ ಮತ್ತು ನೆಮ್ಮದಿ ಇರೋರಿಗೆ ಒಳ್ಳೆಯ ಗುಣ ಇರಲ್ಲ, ಆದರೆ ಹಣ, ಗುಣ ಮತ್ತು ನೆಮ್ಮದಿ ಇರೋರಿಗೆ ಈ ಭೂಮಿ ಮೇಲೆ ಜಾಸ್ತಿ ದಿನ ಇರೋಕ್ ಜಾಗ ಇರಲ್ಲ. ಯಾರು ಇಲ್ಲದೆ ಇರೋರು ಅನಾಥರಲ್ಲ, ಎಲ್ಲರೂ ಇದ್ದು ಅವರನ್ನ ಬಿಟ್ಟು ಬದುಕುವರೇ ನಿಜವಾದ ಅನಾಥರು. ಪರರಿಗೆ ಕೊಡುವ ನಿನ್ನ ಸಮಯ ನಿಮ್ಮವರಿಗೆ ಕೊಟ್ಟು ನೋಡು, ನಿನ್ನ ಜೀವನದ ಶೈಲಿಯೇ ಬದಲಾಗ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.